ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದು ದೀಪಾವಳಿ ಹಬ್ಬದ ವ್ಲಾಗ್. ಹಬ್ಬಕ್ಕೆ ನಾನಿಲ್ಲಿ ಖುಷ್ಮಂಡಿ ಹಲ್ವಾ, ಬೂದ್ಗುಂಬಳಕಾಯಿ ಹಲ್ವಾ ಮಾಡ್ತಾಯಿದ್ದೀನಿ. ನಿಮ್ಮ ಹಬ್ಬ ಹೆಂಗಿತ್ತು ಗೈಸ್? ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈ ವ್ಲಾಗಲ್ಲಿ ಹಬ್ಬದ ದಿನ ಹೋಲ್ ಡೇ ಹೆಂಗಿತ್ತು, ನಾವು ಹಬ್ಬ ಹೆಂಗೆ ಮಾಡಿದ್ವಿ ಅಂತ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬನ್ನಿ, ಸಾಕು, ಕೆಳಗಡೆ ಹೋಗೋ. ಬಲಕಂದ ಮಳೆ ಬರ್ತಿದೆ. ಲೊಟ್ಟೆ ಮಮ್ಮ. ಹಲೋ ಹಲೋ. ಅದು ಹುಣಸೆ ಹಣ್ಣು. ಹುಣಸೆ ಹಣ್ಣು ನಾವು ಸಾಂಬಾರ್ಗೆ ಹಾಕ್ತೀವಲ್ಲ, ಹುಳಿ ಬರುತ್ತಲ್ಲ ಅದು. ಏ ಸುಬ್ಬು ಯಾವಾಗೂ ನಾನು ನಿನ್ನ ತೆಗಿಯಲ್ಲ. ಏನಾದರೂ ಒಂದು ಸ್ಟೆಪ್ ಮಾಡಿ. ದಿಂಡ ದಿಂಡ ದಿಂಡ. ಹಾಂ ಸಾಕು, ಅದು ಬೇಡ. ರಿದ್ದು ರಿದ್ದು ಬನ್ನಿ ಈಗ, ಬನ್ನಿ ಈಗ. ಸ್ನಾನ ಮಾಡಿದ್ದೀರಾ? ಬನ್ನಿ. ಚಾರು ಚಾರು. ಹಬ್ಬಕ್ಕೆ ನನ್ನ ಔಟ್ಫಿಟ್ ಅಫ್ಕೋರ್ಸ್ ಸ್ಯಾರಿ ಹಬ್ಬದ ದಿನಗಳಲ್ಲಿ. ಮತ್ತು ಇದೊಂದು ಹೊಸ ಕ್ಯೂಟ್ ನೆಕ್ಲೆಸ್ ಫ್ರಮ್ ತನಿಷ್ಕ್, ನನ್ನ ಫೇವ್ರೆಟ್ ಜ್ಯುವೆಲರ್ಸ್. ಮತ್ತು ಮಕ್ಕಳು ಬಟ್ಟೆ ಇದ್ರದ್ದು ಸೇಮ್ ಬ್ಲೌಸ್ ಇದೆ, ಗ್ರೀನ್ ಕಲರ್ದು. ಬಟ್ ಮಕ್ಕಳದ್ದು ಡ್ರೆಸ್ನ ಮ್ಯಾಚ್ ಮಾಡೋಕ್ಕೋಸ್ಕರ ಐ ಪೇಡ್ ಇಟ್ ವಿತ್ ಏನದು ಆಫ್ ವೈಟ್ ಬ್ಲೌಸ್. ನನಗೆ ಎಲ್ಲದಕ್ಕಿಂತ ಜಾಸ್ತಿ ಟೈಮ್ ಯಾವುದು ತಗೊಳ್ಳೋದು ಗೊತ್ತಾ? ನನ್ನ ಮಕ್ಕಳನ್ನ ರೆಡಿ ಮಾಡೋದು. ಕೈಗೆ ಸಿಗಲ್ಲ. ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ, ಬರ್ತೀನಿ ಬರ್ತೀನಿ ಅಂತಲೇ ಇರ್ತಾರೆ, ಬರೋದೇ ಇಲ್ಲ. ಅವ್ರನ್ನ ಹಿಡ್ದು ಕೂರಿಸಿ ರೆಡಿ ಮಾಡೋದೇ ಒಂದು ಟಾಸ್ಕ್. ಅವ್ರನ್ನ ರೆಡಿ ಮಾಡಿ ಬೇಗ ಬೇಗ ನಾನು ಕೂಡ ರೆಡಿ ಆದೆ. ನಾವು ರೆಡಿಯಾಗಾಯಿತು. ಇಲ್ಲಿ ದೀಪಗಳನ್ನ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಮುಸ್ಸಂಜೆ ಆಯ್ತಲ್ವ, ದೀಪಗಳು ಇಡೋಕ್ಕೆ. ನಾನು ರೆಡಿ ಆಗುವಾಗಲೇ ಸ್ವಲ್ಪ ಸ್ವಲ್ಪ ಕೆಲಸಗಳು ಮುಗಿಸ್ಕೊಬಿಟ್ಟೆ. ರಂಗೋಲಿ ಹಾಕಿ ದೀಪಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವರನ್ನು ತಮ್ಮ ಲೈಟ್ಸ್ ಅರೇಂಜ್ ಮಾಡೋದು ಬ್ಯುಸಿ ಇದ್ದರು. ಇದು ಒಂದು ಸೆಂಟೆಡ್ ಕ್ಯಾಂಡಲ್ ರೆಪ್ ಕೊಟ್ಟಿದ್ದು, ಚೆನ್ನಾಗಿತ್ತು. ಈಗ ಸ್ಮೆಲ್ ಮಾಡ್ತಾರೆ. ಇದು ಚೆನ್ನಾಗಿದೆಯಾ ಸ್ಮೆಲ್ಲು? ಯು ಶುಡ್ ಕೀಪ್ ಇಟ್ ಹಿಯರ್. ಓಕೆ ಓಕೆ, ಹಸ್ಕೊಂಬರೋಣ ಬನ್ನಿ. ಎಲ್ಲಿದು ಅಂತ ಗೊತ್ತಾ ನಿಮಗೆ? ಕನೆಕ್ಷನ್ ಗೊತ್ತಿಲ್ಲ. ನೋಡಿದ್ದು ವೈರ್ ಹೋಗೈತಿ.
ಚೆನ್ನಾಗೈತೆ. ರಮ್ಮಿನ ಎಮ್ಮಿನ ಒಂದ್ ಸ್ವಲ್ಪ ತಿನ್ಸಿ ಬಿಸಿ ಅಷ್ಟ. ಹ್ಯಾಪಿ ದೀಪಾವಳಿ ಬಿದ್ದು ಥ್ಯಾಂಕ್ ಯು ಅಕ್ಕ ಅಂತ ಹೇಳ್ಬೇಕು. ನಂಗೆ ತಿನ್ಸಲ್ವಾ? ಥ್ಯಾಂಕ್ ಯು. ತಾತನೇನೆ ಕರೆದಿದ್ದು. ನಾಳೆಗೆ ಪಟಾಕಿ ಇಲ್ಲ ಖಾಲಿ. ಮಕ್ಕಳು ಪಟಾಕಿ ಹೊಡೆಯೋಣ ಅಂತ ಕೇಳಿದ್ರು, ಬಟ್ ಅಷ್ಟರಲ್ಲಿ ನನ್ನ ಕಸಿನ್ ಬಂದ. ಹೊಸ ಕ್ಯಾಮ್ರಾ ಇದೆ ಅವನ ಹತ್ರ. ಮಕ್ಕಳು ಹೆಂಗಿದ್ರು ಹಬ್ಬಕ್ಕೆ ರೆಡಿಯಾಗಿದ್ರಲ್ಲ, ಒಂದಷ್ಟು ಫೋಟೋಸ್ ತಗೋತೀನಿ ಅಕ್ಕ ಅಂದ. ಸೊ ಹಾಗೆ ಅಲ್ಲೊಂದು ಸಣ್ಣ ಫೋಟೋ ಶೂಟ್ ಆಯಿತು. ನಿಧಾನ ನಿಧಾನ ಆರ್ಸೋಣ ಕಂದ. ಆರಿಸ್ಬೇಕಾ? ಓಕೆ. ಇದು ಪಟಾಕಿ ಹೊಡಿತೀಯಾ? ನಿಂಗೆ ಇಷ್ಟನಾ ಪಟಾಕಿ ಹೊಡೆಯೋದು? ಯಾವ ಪಟಾಕಿ ಬೇಕು? ಹೆಂಗೆ ತೋರಿಸು. ಹರೀಶ್ ಬನ್ನಿ ಹಚ್ಚೋಣ. ಇರು ಇರು. ಅಯ್ಯೋ ಬೀಳ್ತು. ಹೆಂಗೆ ಮಗ ಮಾಡು. ನನಗೆ ಇನ್ನೊಂದು ಬೇಕು ನನಗೆ. ಚಾರು ನೀನು 2 ತಗೋ, ನನಗೂ 2 ಕೊಡು. ಖಾಲಿನಾ? ಹಾಂ, ಪ್ಯಾಕೆಟಲ್ಲಿ ಇರ್ಬೋದು ನೋಡಿ. ಆ ದೀಪ ಇಲ್ಲಿ ನೋಡಿ ಎಲ್ರು ಉಳ್ದೋಯ್ತಮ್ಮ ಅದೇ. ಹ್ಯಾಪಿ ದೀಪಾವಳಿ. ಈ ಕಡೆ ಬಾ. ಸಾಕು ಬಿಡಿ. ಹಾಂ ಹಾಂ ನೋ. ಅದೇ ಮೇಲೆ ಹೋಗ್ಬೇಕು. ಹೌದು, ಅದು ಗಾಳಿ ಏರ್ ಫಿಲ್ ಆಗ್ಬೇಕು. ನೀವು ಈ ಹಂಗೆ ಕಡೆ ಬನ್ನಿ. ಮೊದಲು ಆಡಿಸ್ತಿಲ್ಲ, ಹಂಗೆ ಆಡಿಸೋ ಹರಿ ಅಷ್ಟೇ. ತುಂಬ ಇದೆ ಹೋಗ್ಬಿಟ್ಟಿತ್ತಲ್ಲ. ಹೋಗುತ್ತೆ. ಬಿಟ್ರೆ ಕಷ್ಟ ಹೇಳ್ತಾಳೆ. ಭಾರ್ಗವ, ಅದು ಕತ್ಕೊಂಡ್ರೆ ಅದು ಹೋಗಲ್ಲ. ಓ, ಗಿಡಕ್ಕೆ ಸಿಕ್ಕಾಕೊಳ್ಳುತ್ತೆ. ಅದೇ ನಾನು ಹೇಳ್ದೆ, ಮನೆ ಮೇಲೆ ಬಿಟ್ಟಿದ್ರೆ ಚೆನ್ನಾಗಿತ್ತು. ಸತ್ತತ್ತಾಗ ಹೋಗೋದು. ಇಲ್ಲ ತಪ್ಪಿಸ್ಕೊಂಡು ಹೋಗ್ಬೇಕು ಅದು ಅಷ್ಟೇ. ಹಾಂ, ಹೋಗ್ಬೇಕು. ವಾವ್, ಹಿಡೀರಿ ಹಾಕಲ್ಲ. ಬಾಯಿಲಿ ಚಾರು ನೋಡಿ. ಬನ್ನಿ ಬನ್ನಿ. ಸಕ್ಸಸ್. ಇದು ಹೆಂಗೋ ಕಷ್ಟಪಟ್ಟು ಮೇಲೆ ಹೋಯಿತು. ಇದಕ್ಕಿಂತ ಮುಂಚೆ ಬಿಟ್ಟಿದ್ದು ಒಂದು ಇಲ್ಲಿ ಕರೆಂಟ್ ವೈರ್ ಮೇಲೆ ಬಂದು ಕೂತಿದೆ. ಹೆಂಗೋ ಕಷ್ಟಪಟ್ಟು ತೆಗೆದ್ವಿ. ಎಸ್ ಗೈಸ್, ವ್ಲಾಗ್ನ ಎಂಡಲ್ಲಿದ್ದೀವಿ. ಸೊ ದೀಪಾವಳಿ ಅಂದರೆ ದೀಪಗಳ ಹಬ್ಬ. ದೀಪ ಹಚ್ಚೋರು ಹೆಣ್ಮಕ್ಳು ಇರೋ ಕಡೆ ಹಬ್ಬ ಸ್ವಲ್ಪ ಗ್ರ್ಯಾಂಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.